Hello everyone, welcome to KN Academy YouTube channel. ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಪೈಪ್ಸ್ ಅಂಡ್ ಸಿಸ್ಟಮ್. ಈ ಪೈಪ್ಸ್ ಅಂಡ್ ಸಿಸ್ಟಮ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ RRB, ನಾರ್ಸೆಟ್ ಅಂಡ್ ESIC. RRB ಸಿಲೆಬಸ್ ಅಲ್ಲಿ ಆಲ್ರೆಡಿ ಇದೆ. ಪೈಪ್ಸ್ ಅಂಡ್ ಸಿಸ್ಟಮ್ ಕ್ವಶನ್ ಕೇಳ್ತೀವಿ ಅಂತ ಹೇಳಿ ಪೈಪ್ಸ್ ಅಂಡ್ ಸಿಸ್ಟಮ್ ಸಿಲೆಬಸ್ ಅಲ್ಲಿ ಆಲ್ರೆಡಿ ಇದೆ. ಸೊ RRB ಪಾಯಿಂಟ್ ಆಫ್ ವ್ಯೂ ಇಂದ ಇದು ಬಹಳ ಇಂಪಾರ್ಟೆಂಟ್. ಇನ್ನು ESIC ಬಂದ್ರೆ ESIC ಅಲ್ಲಿ ಪರ್ಟಿಕ್ಯುಲರ್ ನಾನ್ ನರ್ಸಿಂಗ್ ಸಿಲೆಬಸ್ ಅಂತ ಏನ್ ಕೇಳಿಲ್ಲ ಅವನು, ಜಸ್ಟ್ ಆಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾನೆ. ಆಪ್ಟಿಟ್ಯೂಡ್ ಅಂತಂದ್ರೆ ಈ ಪೈಪ್ಸ್ ಅಂಡ್ ಸಿಸ್ಟಮ್ ಕೂಡ ಆಪ್ಟಿಟ್ಯೂಡ್ ಅಲ್ಲೇ ಬರುತ್ತೆ. ಸೊ ESIC ಪಾಯಿಂಟ್ ಆಫ್ ವ್ಯೂ ಇಂದ, ESIC ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇದು ಇಂಪಾರ್ಟೆಂಟ್. ಇನ್ನು ನಾರ್ಸೆಟ್ ಬಂದ್ರೆ ನಾರ್ಸೆಟ್ ಅಲ್ಲಿ ಅವ್ರು ಕೇಳ್ಬೋದು, ಕೇಳ್ದೇನೆ ಇರ್ಬೋದು. ಬಟ್ RRB ಮತ್ತೆ ESIC ಪಾಯಿಂಟ್ ಆಫ್ ವ್ಯೂ ಇಂದ ಇದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಪ್ರಾಬ್ಲಮ್ ಹೋಗಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನೋಡೋಣ. ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಫಾರ್ಮುಲಾದಲ್ಲಿ ಎರಡು ಟೈಪ್ ಬರ್ತವೆ. ಒಂದು ಇನ್ಲೆಟ್, ಇನ್ನ ಒಂದು ಔಟ್ಲೆಟ್. ನೋಡಿ ಏನಂತಂದ್ರೆ ಒಂದು ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕಿಗೆ ಎರಡು ಪೈಪ್ ಇರ್ತವೆ. ಒಂದು ಔಟ್ಲೆಟ್ ಪೈಪ್, ಇದು ಎಂಟಿ ಮಾಡ್ತಾ ಇರುತ್ತೆ ನೀರ್ನ, ಇದು ಔಟ್ಲೆಟ್ ಪೈಪ್. ಇನ್ನ ಒಂದು ಇನ್ಲೆಟ್ ಪೈಪ್, ಇದು ನೀರ್ನ ಫಿಲ್ ಮಾಡ್ತಿರ್ತತೆ, ನೀರು ಬಂದು ಟ್ಯಾಂಕಿಗೆ ಬೀಳ್ತಿರ್ತವೆ. ಇದು ಇನ್ಲೆಟ್ ಪೈಪ್. ಇನ್ಲೆಟ್ ನ ನಾವು ಎಕ್ಸ್ ಅಂತ ತಗೋಣ, ಔಟ್ಲೆಟ್ ನ ವೈ ಅಂತ ತಗೋಣ. ಇದು ಎಕ್ಸ್, ಇದು ವೈ. ನಾವು ಇನ್ಲೆಟ್ ನ 1/x ಅಂತ ತಗೋಬೇಕು ಫಾರ್ಮುಲಾ. ವೈ ನ ಎಂಟಿ ಆಗ್ತಿರೋದ್ರಿಂದ ನಾವು -1/y ಅಂತ ತಗೋಬೇಕು. ಇದು ಎರಡು ಬಹಳ ಬೇಸಿಕ್ ಫಾರ್ಮುಲಾ. ಇವು ಎರಡೇ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ ಎಲ್ಲ ಫುಲ್ ನಿಂತಿರುತ್ತೆ. ಫಸ್ಟ್ ಪ್ರಾಬ್ಲಮ್ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನಂತ ಅಂದ್ರೆ ಟ್ಯಾಪ್ A can fill a tank in 4 hours and tap B can fill a tank in 12 hours. If both taps are open together, then how much time will be taken to fill the tank? ಇಲ್ಲಿ ನೋಡಿ ಎರಡು ಟ್ಯಾಪ್ ಇದಾವೆ. ಒಂದು ಟ್ಯಾಪ್ A, ಇನ್ನೊಂದು ಟ್ಯಾಪ್ B. ಒಂದು ಟ್ಯಾಂಕ್ ಇದೆ, ಆ ಟ್ಯಾಂಕ್ ನ ಟ್ಯಾಪ್ A 4 ಅವರ್ಸ್ ಅಲ್ಲಿ ಫಿಲ್ ಮಾಡುತ್ತೆ, ಅದೇ B ಟ್ಯಾಪ್ 12 ಅವರ್ಸ್ ಅಲ್ಲಿ ಫಿಲ್ ಮಾಡುತ್ತೆ. ಇಫ್ ಬೋತ್ ಟ್ಯಾಪ್ಸ್ ಆರ್ ಓಪನ್ ಟುಗೆದರ್, ಎರಡನ್ನು ಸೈಮಲ್ಟೇನಿಯಸ್ ಆಗಿ ಅಟ್ ಎ ಟೈಮ್ ಓಪನ್ ಮಾಡಿದ್ರೆ ಎಷ್ಟು ಟೈಮ್ ಅಲ್ಲಿ ಆ ಟ್ಯಾಂಕ್ ನ ಫಿಲ್ ಮಾಡ್ತದೆ ಅಂತ ಅನ್ನೋದು ಕ್ವಶನ್. ಎ ಟ್ಯಾಪ್ 4 ಅವರ್ಸ್ ಅಲ್ಲಿ ಫಿಲ್ ಮಾಡುತ್ತೆ, ಬಿ ಟ್ಯಾಪ್ 12 ಅವರ್ಸ್ ಅಲ್ಲಿ ಫಿಲ್ ಮಾಡುತ್ತೆ. ಇಲ್ಲಿ ಎರಡು ಕೂಡ ಫಿಲ್ ಮಾಡ್ತಿರೋದು, ಯಾವ್ದು ಎಂಟಿ ಮಾಡ್ತಿಲ್ಲ. ಸೊ ನಮ್ದು ಫಾರ್ಮುಲಾ ಇನ್ಲೆಟ್ ಅಂತಂದ್ರೆ ಇನ್ಲೆಟ್ ಫಾರ್ಮುಲಾ ಏನು? 1/x. ನಾವು ಇದನ್ನ 1/x, ಎಕ್ಸ್ ಫಾರ್ಮುಲಾ ನಮಗೆ ಗೊತ್ತಿದೆ 4, ಇಲ್ಲಿ ಎಕ್ಸ್ ಫಾರ್ಮುಲಾ 12. ಇಲ್ಲಿ ನೋಡಿ, ದೆನ್ ಹೌ ಮಚ್ ಟೈಮ್ ವಿಲ್ ಬಿ ಟೇಕನ್ ಫಿಲ್ ದ ಟ್ಯಾಂಕ್ ಅಂದ್ರೆ ಎರಡು ಪೈಪ್ ಅಟ್ ಎ ಟೈಮ್ ಓಪನ್ ಮಾಡಿದೆ. ಎರಡು ಪೈಪ್ ಅಟ್ ಎ ಟೈಮ್ ಓಪನ್ ಮಾಡಿದೆ ಅಂತಂದ್ರೆ ನಾವು ಇಲ್ಲಿ A ಪ್ಲಸ್ ಬಿ ಮಾಡ್ಬೇಕು. A ಪ್ಲಸ್ ಬಿ ಮಾಡ್ಬೇಕು. A ಪ್ಲಸ್ ಬಿ ಇಸ್ ಈಕ್ವಲ್ ಟು 1/x. ಇಲ್ಲಿ A ಆಗುತ್ತೆ ಪ್ಲಸ್ 1/b ಆಗುತ್ತೆ. 1/a A ಅಂತಂದ್ರೆ 4 ಅವರ್ಸ್ ಪ್ಲಸ್ 1/b ಅಂತಂದ್ರೆ 12 ಅವರ್ಸ್. ಇಲ್ಲಿ ಫಸ್ಟ್ ನಾವು 4ಗೂ 12ಗೂ LCM ತಗೋಬೇಕು. 4ಗೂ 12ಗೂ 2 2s 2 6 2 1s 2 3s 2 into 2 4 4 into 1 4 4 3s 12. ನಮ್ದು LCM ಬಂದ್ಬಿಟ್ಟು 12. ನಾವು ನೆಕ್ಸ್ಟ್ 1/4 ಗೆ 1/12 ಗೆ ಈ 12 ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 1/4 into 12, 4 1s 4 3s 3 ಬಂತು. ಇಲ್ಲಿ 1/12 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 1/12 into 12, 12 1s 1 ಬಂತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು 3 ಬಂತು. ಇಲ್ಲಿ 1/4 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತು? 3 ಬಂದಿದೆ. 3 ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ 1/12 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂದಿದೆ? 1 ಬಂದಿದೆ. 1 ಸಬ್ಸ್ಟಿಟ್ಯೂಟ್ ಮಾಡೋಣ. 3 + 1 4, 4/12, 4 1s 4 3s. ನಾವ್ ಇಲ್ಲಿ ಫಸ್ಟ್ ತಗೊಂಡಾಗ ರೆಸಿಪ್ರೋಕಲ್ ತಗೊಂಡಿವಿ, ನಾವು ಇದು 1/x ತಗೊಂಡಿದೀವಿ. ಸೊ ನಾವು 1/3 ನ ರಿವರ್ಸ್ ಮಾಡ್ಬೇಕು. ರಿವರ್ಸ್ ಮಾಡಿದಾಗ ನಮಗೆ ಎಷ್ಟು ಬಂತು? 3/1 ಬಂತು. ಇಲ್ಲಿ ಡಿವೈಡೆಡ್ ಬೈ 1 ಅಂತಂದ್ರೆ ಈ 1 ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಇಲ್ಲಿ 3, ಆನ್ಸರ್ ಬಂದ್ಬಿಟ್ಟು 3. ಇಲ್ಲಿ A ಪ್ಲಸ್ ಬಿ ಎರಡು ಟ್ಯಾಂಕ್ ಅಟ್ ಎ ಟೈಮ್ ಆನ್ ಮಾಡಿದ್ರೆ
ಎಷ್ಟು ಅವರ್ಸ್ ಅಲ್ಲಿ ಫಿಲ್ ಮಾಡುತ್ತೆ ಅಂತ ಅಂದ್ರೆ 3 ಅವರ್ಸ್ ಅಲ್ಲಿ ಫಿಲ್ ಮಾಡುತ್ತೆ. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಇದೇ ನೀವು ಸಿಂಪಲ್ ಮಾಡ್ಬೇಕಂತ ಅಂದ್ರೆ ಏನಿಲ್ಲ, ಜಸ್ಟ್ 12 4 into 12 ಡಿವೈಡೆಡ್ ಬೈ 4 plus 12. 12 into 4 ಎಷ್ಟು 48. 12 plus 4 ಎಷ್ಟು 16. 16 1 ಜಾ 16 3 ಜಾ ಆನ್ಸರ್ 3 ಬಂತು. ಸೇಮ್, ಎರಡು ಸೇಮ್ ಬರುತ್ತೆ. ನೀವು ಏನಾದ್ರು ಇದೇ ತರ ಸಿಂಪಲ್ ಆಗಿ ಕೇಳಿದಂತಂದ್ರೆ ಇದು ಈಸಿ ಮೆಥಡ್ ಅಪ್ಲೈ ಮಾಡಿ, ನಿಮಗೆ ಆನ್ಸರ್ ಈಸಿ ಬಂದ್ಬಿಡ್ತದೆ, ನಿಮ್ ಟೈಮ್ ಕೂಡ ಸೇವ್ ಆಗುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಂತ ಅಂದ್ರೆ ಪೈಪ್ಸ್ A and B can fill an empty tank in 2 hours and 12 hours respectively, while third pipe C can empty it in 4 hours. If all pipes open together, how much time will they take to fill it completely? ಇಲ್ಲಿ ನೋಡಿ 3 ಪೈಪ್ ಕೊಟ್ಟಿದ್ದಾನೆ. ಒಂದು ಎ ಪೈಪ್, ಒಂದು ಬಿ ಪೈಪ್, ಇನ್ನೊಂದು ಸಿ ಪೈಪ್. ಎ ಪೈಪ್ ಮತ್ತೆ ಬಿ ಪೈಪ್ ಒಂದು ಟ್ಯಾಂಕ್ ಇದೆ, ಇಲ್ಲಿ ಒಂದು ಔಟ್ಲೆಟ್ ಪೈಪ್ ಇದೆ, ಇಲ್ಲಿ ಸಿ ಪೈಪ್ ಬಂದ್ಬಿಟ್ಟು ಎಂಟಿ ಮಾಡ್ತಿದೆ, ಎ ಅಂಡ್ ಬಿ ಪೈಪ್ ಬಂದ್ಬಿಟ್ಟು ಫಿಲ್ ಮಾಡ್ತಿದ್ದಾವೆ 2 hours. ಇಲ್ಲಿ ನೋಡಿ ಪೈಪ್ ಎ ಅಂಡ್ ಬಿ ಕ್ಯಾನ್ ಫಿಲ್ ಅನ್ ಎಂಟಿ ಟ್ಯಾಂಕ್ ಇನ್ 2 hours and 12 hours. ಎರಡು ಪೈಪ್ ಇದಾವೆ ಎ ಅಂಡ್ ಬಿ, ಇದು ಎ ಪೈಪ್, ಇದು ಬಿ ಪೈಪ್. ಇವೆರಡು ಫಿಲ್ ಮಾಡ್ತಿದ್ದಾವೆ ಈ ಟ್ಯಾಂಕ್ ನ. ಒಂದು ಎ ಪೈಪ್ ಬಂದ್ಬಿಟ್ಟು 2 hours ಅಲ್ಲಿ ಫಿಲ್ ಮಾಡುತ್ತೆ, ಬಿ ಪೈಪ್ ಬಂದ್ಬಿಟ್ಟು 12 hours ಅಲ್ಲಿ ಫಿಲ್ ಮಾಡ್ತಿದೆ ರೆಸ್ಪೆಕ್ಟಿವ್ಲಿ. ವೈಲ್ ಥರ್ಡ್ ಪೈಪ್ ಸಿ ಕ್ಯಾನ್ ಎಂಟಿ ಇಟ್ ಇನ್ 4 hours. ಅಂದ್ರೆ ಇವು ಎರಡು ಪೈಪ್, ಇದು ಒಂದು 2 hours ಅಲ್ಲಿ ಫಿಲ್ ಮಾಡ್ತಿದೆ, ಇದು 12 hours ಅಲ್ಲಿ ಫಿಲ್ ಮಾಡ್ತಿದೆ. ಈ ಸಿ ಪೈಪ್ ಅನ್ನೋದು ಈ ಎರಡು ಫಿಲ್ ಮಾಡಿರೋದನ್ನ 4 hours ಅಲ್ಲಿ ಎಂಟಿ ಮಾಡ್ತಿದೆ. ಸಿ ಪೈಪ್ ಇದು 4 hours ಅಲ್ಲಿ ಎಂಟಿ ಮಾಡ್ತಿದೆ. ಇಫ್ ಆಲ್ ಪೈಪ್ಸ್ ಓಪನ್ ಟುಗೆದರ್, ಅಂದ್ರೆ ಈ ಮೂರು ಪೈಪ್ ನ ಅಟ್ ಎ ಟೈಮ್, ಈ ಸಿ ಪೈಪ್ ಎಂಟಿ ಮಾಡ್ತಿರ್ತೈತೆ, ಈ ಎ ಪೈಪ್ ಮತ್ತೆ ಬಿ ಪೈಪ್ ಫಿಲ್ ಮಾಡ್ತಿರ್ತವೆ. ಅಟ್ ಎ ಟೈಮ್ ಮೂರು ಪೈಪ್ ಅನ್ನು ಆನ್ ಮಾಡಿ ಕೈ ಬಿಟ್ರೆ ಎಷ್ಟು ಟೈಮ್ ತಗೊಳುತ್ತೆ ಈ ಟ್ಯಾಂಕ್ ಫಿಲ್ ಮಾಡೋದಕ್ಕೆ ಅನ್ನೋದು ಕ್ವಶನ್. ಇಲ್ಲಿ ನೋಡಿ ಎ 2 hours, ಬಿ ಬಂದ್ಬಿಟ್ಟು 12 hours, ಸಿ 4 hours ಟೈಮ್ ತಗೊಳುತ್ತೆ ಎಂಟಿ ಮಾಡೋದಕ್ಕೆ. ಇಲ್ಲಿ ನೋಡಿ ನಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಏನಂತಂದ್ರೆ ಇನ್ಲೆಟ್ ಅಂತಂದ್ರೆ 1/x, ಔಟ್ಲೆಟ್ ಅಂತಂದ್ರೆ -1/y, ಎ ಪ್ಲಸ್ ಬಿ ಮೈನಸ್ ಸಿ ಆಗುತ್ತೆ ಇಲ್ಲಿ. ಯಾಕೆಂತಂದ್ರೆ ಇಲ್ಲಿ ಅಟ್ ಎ ಟೈಮ್ ಮೂರು ಪೈಪ್ ನು ಅಟ್ ಎ ಟೈಮ್ ಆನ್ ಮಾಡಿದ್ದಾರೆ. ಇಲ್ಲಿ ಎ ಪ್ಲಸ್ ಬಿ ಅನ್ನೋದು ಫಿಲ್ ಮಾಡ್ತಿದೆ, ಇದು ಸಿ ಅನ್ನೋದು ಔಟ್ಲೆಟ್ ಪೈಪ್ ಅಂತಂದ್ರೆ ಎಂಟಿ ಮಾಡ್ತಿದೆ. ಸೊ ಇಲ್ಲಿ ನೋಡಿ 1/a ಪ್ಲಸ್ 1/b ಮೈನಸ್ ಸಿ, ಸಾರಿ 1/-1/c, ಇದು ಈಕ್ವೇಶನ್. 1/a ಅಂತಂದ್ರೆ 2 ಪ್ಲಸ್ 1/b ಅಂತಂದ್ರೆ 12 ಪ್ಲಸ್ ಮೈನಸ್ 1/c ಅಂತಂದ್ರೆ 4. ಇವಾಗ ನಾವು ಫಸ್ಟ್ ಏನಂತಂದ್ರೆ 2 12 4 ನಾವು LCM ತಗೋಬೇಕು. 2 12 4 ಫಸ್ಟ್ ನಾವು 2 ಇಂದ ಮಲ್ಟಿಪ್ಲಿಕೇಶನ್ ಮಾಡೋಣ. 2 1 ಜಾ 2 6 ಜಾ 2 2 ಜಾ. ನೆಕ್ಸ್ಟ್ ನಾವು 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಬಹುದು. 2 ಇಂದ 2 ಡಿವೈಡ್ ಆಗ್ತವೆ, 1 1 ಹಂಗೆ ಕ್ಯಾರಿ ಔಟ್ ಮಾಡೋಣ. 2 3 ಜಾ 2 1 ಜಾ 2 2 ಜಾ 4 4 3 ಜಾ 12 12 1 ಜಾ 12. ಇಲ್ಲಿ ಮತ್ತೆ LCM ನಮ್ದು 12 ಬಂತು. ನೋಡಿ 1/2 ಗೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟ್ 1/2 ಇಂಟು 12, 2 1 ಜಾ 2 6 ಜಾ, ಇಲ್ಲಿ 6 ಬಂತು. ನೆಕ್ಸ್ಟ್ ನಾವು 1/12 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 1/12 ಇಂಟು 12, 12 1 ಜಾ 12 1 ಜಾ, ಇಲ್ಲಿ ನಮ್ದು 1 ಬಂತು, ಇಲ್ಲಿ 6 ಬಂತು. ಇವಾಗ ನೆಕ್ಸ್ಟ್ 1/4 ಗೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 1/4 ಇಂಟು 12, 4 1 ಜಾ 4 3 ಜಾ, ಇಲ್ಲಿ 3 ಬಂತು. ನೋಡಿ ಡೈರೆಕ್ಟ್ ಆಗಿ ನಾವು ನಮ್ದು LCM ಎಷ್ಟು ಬಂದಿದೆ 12 ಬಂದಿದೆ. 12 ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ 1/2 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂದಿದೆ 6 ಬಂದಿದೆ. 6 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ಲಸ್ ಇಲ್ಲಿ 1/12 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂದಿದೆ 1 ಬಂದಿದೆ. 1 ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ನಮ್ದು ಮೈನಸ್ ಇದೆ, ಮೈನಸ್ ಹಂಗೆ ಕ್ಯಾರಿ ಔಟ್ ಮಾಡೋಣ.
ಇಲ್ಲಿ 1/4 ಗೆ ನಮ್ದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂದಿದೆ? 3 ಬಂದಿದೆ. ನಾವು 3 ಹಂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ 6 + 1 7, 7 - 3 4, 4/12, 4 1 ಜಾ 4 3 ಜಾ 1/3 ಆಯ್ತು. ನಾವ್ ಇದನ್ನ ನೆಕ್ಸ್ಟ್ ರಿವರ್ಸ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಿ ನಾವು ರಿವರ್ಸ್ ಅಲ್ಲಿ ತಗೊಂಡಿರ್ತೀವಿ 1/a 1/b ಅಂತ ತಗೊಂಡಿರ್ತೀವಿ. ನಾವು ಲಾಸ್ಟ್ ಬಂದಿದ್ದ ಆನ್ಸರ್ ನ 3/1 ಅಂತ ತಗೋಬೇಕು. 3/1 ಇಲ್ಲಿ ನೋಡಿ, a + b - c ಈಸ್ ಈಕ್ವಲ್ ಟು 3 hours. ನಮ್ದು ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಇಲ್ಲಿ ನೋಡಿ, a + b ಏನಾದ್ರೆ ಎರಡು ಫಿಲ್ ಮಾಡ್ತಿದ್ದೇವೆ, -c, c ಏನಾದ್ರು ಔಟ್ಲೆಟ್ ಇದು ಎಂಟಿ ಮಾಡ್ತಿದೆ. ಈ ಮೂರು ಪೈಪ್ ಅನ್ನು ಅಟ್ ಎ ಟೈಮ್ ಆನ್ ಮಾಡಿದ್ರೆ, ಸೈಮಲ್ಟೇನಿಯಸ್ ಆಗಿ ಆನ್ ಮಾಡಿದ್ರೆ 3 hours ಅಲ್ಲಿ ಆ ಟ್ಯಾಂಕ್ ಫಿಲ್ ಆಗುತ್ತೆ. ಇಲ್ಲಿ ನೋಡಿ, ಥರ್ಡ್ ಪ್ರಾಬ್ಲಮ್ ಏನಂತಂದ್ರೆ ಟೂ ಪೈಪ್ಸ್ a and b ಕ್ಯಾನ್ ಫಿಲ್ ಎ ಸಿಸ್ಟರ್ನ್ ಇನ್ 24 minutes and 30 minutes respectively. There is outlet C. If all 3 pipes are open together, the cistern is filled in 20 minutes. How much time will be taken by C to empty the full cistern? ಇಲ್ಲಿ 3 ಪೈಪ್ಸ್ ಕೊಟ್ಟಿದ್ದಾರೆ. ಒಂದು ಎ ಪೈಪ್ ಇದೆ, ಒಂದು ಬಿ ಪೈಪ್ ಇದೆ, ಇನ್ನೊಂದು ಸಿ ಪೈಪ್ ಇದೆ. ಎ ಪೈಪ್ 22 ಪೈಪ್ಸ್ ಎ ಅಂಡ್ ಬಿ ಕ್ಯಾನ್ ಫಿಲ್ ಎ ಸಿಸ್ಟರ್ನ್. ಅಂದ್ರೆ ಎ ಅನ್ನೋ ಪೈಪ್ ಮತ್ತೆ ಬಿ ಅನ್ನೋ ಪೈಪ್ ಎರಡು ಸಿಸ್ಟರ್ನ್ ಫಿಲ್ ಮಾಡ್ತಿದಾವೆ. ಎಷ್ಟು ಮಿನಿಟ್ ಅಲ್ಲಿ? ಒಂದು 24 minutes ಅಲ್ಲಿ, ಇನ್ನ ಒಂದು 34 minutes ಅಲ್ಲಿ ರೆಸ್ಪೆಕ್ಟಿವ್ಲಿ. ದೇರ್ ಈಸ್ ಎ ಔಟ್ಲೆಟ್ ಸಿ. ಇದಕ್ಕೆ ಔಟ್ಲೆಟ್ ಸಿ ಕೂಡ ಇದೆ. ಅಂದ್ರೆ ಒಂದು ಟ್ಯಾಂಕ್ ಇದೆ ಅಂತಂದ್ರೆ ಅದಕ್ಕೊಂದು ಔಟ್ಲೆಟ್ ಇರುತ್ತೆ. ಔಟ್ಲೆಟ್ ಅನ್ನೋದು ಸಿ. ಇದಕ್ಕೆ ಎರಡು ಪೈಪ್ ಇಂದ ನೀರು ಫಿಲ್ ಆಗ್ತಿದೆ. ಎರಡು ಪೈಪ್ ಇಂದ ನೀರು ಫಿಲ್ ಆಗ್ತಿದೆ ಅಂತಂದ್ರೆ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್ ಏನಂತಂದ್ರೆ ಟೂ ಪೈಪ್ಸ್ ಎ ಅಂಡ್ ಬಿ ಕ್ಯಾನ್ ಫಿಲ್ ಎ ಸಿಸ್ಟರ್ನ್ ಇನ್ 24 minutes and 30 minutes respectively. There is a outlet C. If all 3 pipes are open together, the cistern is filled in 20 minutes. How much time will taken by the C to empty the full cistern? ಇಲ್ಲಿ ನೋಡಿ, ಕ್ವಶನ್ ಅಲ್ಲಿ ಎ ವ್ಯಾಲ್ಯೂ ಗೊತ್ತಿದೆ, ಬಿ ವ್ಯಾಲ್ಯೂ ಗೊತ್ತಿದೆ. ಟೂ ಪೈಪ್ಸ್ ಎ ಅಂಡ್ ಬಿ ಕ್ಯಾನ್ ಫಿಲ್ ಎ ಸಿಸ್ಟರ್ನ್ ಇನ್ 24 minutes and 30 minutes. ಎ ಅಂಡ್ ಬಿ ಅನ್ನೋದು ಎರಡು ಪೈಪ್ ಇದಾವೆ, ಅವು ಎರಡು ಫಿಲ್ ಮಾಡ್ತಿದಾವೆ ಒಂದು ಟ್ಯಾಂಕ್ ಅನ್ನ. ಎ ಪೈಪ್ ಮತ್ತೆ ಬಿ ಪೈಪ್. ಎ ಪೈಪ್ ಅನ್ನೋದು ಫಿಲ್ ಮಾಡ್ತಿದೆ, ಬಿ ಪೈಪ್ ಅನ್ನೋದು ಫಿಲ್ ಮಾಡ್ತಿದೆ. ಒಂದು ಔಟ್ಲೆಟ್ ಸಿ ಅಂತ ಇದೆ, ಅದು ಎಂಟಿ ಮಾಡ್ತಿದೆ. ಇಫ್ ಆಲ್ 3 pipes are open together, the cistern is filled in 20 minutes. ಇಲ್ಲಿ ನಮಗೆ ಆಲ್ 3 pipes are open together ಅಂತಂದ್ರೆ ಒಂದು ಎ ಪ್ಲಸ್ ಬಿ ಎರಡು ಅಟ್ ಎ ಟೈಮ್ ಆನ್ ಆಗಿದೆ, ಆಮೇಲೆ ಸಿ ಏನಾದ್ರು ಎಂಟಿ ಮಾಡ್ತಿದೆ. ಈ ಆಲ್ 3 pipes are open together. ಆಲ್ 3 pipes ನ ಓಪನ್ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ಓಪನ್ ಮಾಡಿದಾಗ 20 minutes ಅಲ್ಲಿ ಆ ಟ್ಯಾಂಕ್ ಫಿಲ್ ಆಗ್ತಿದೆ. ಹೌ ಮಚ್ ಟೈಮ್ ವಿಲ್ ಟೇಕನ್ ಬೈ ದ ಸಿ ಟು ಎಂಟಿ ದ ಫುಲ್ ಸಿಸ್ಟಮ್? ಇಲ್ಲಿ ನಾವು ಸಿ ವ್ಯಾಲ್ಯೂನ ಅಂದ್ರೆ ಸಿ ವ್ಯಾಲ್ಯೂ ಈಗ ಅದು ಸಿ ಅನ್ನೋದು ಒಂದೇ ಎಷ್ಟು ಮಿನಿಟ್ ಅಲ್ಲಿ ಈ ಎ ಅಂಡ್ ಬಿ ಫಿಲ್ ಮಾಡಿರುತ್ತ ಅದನ್ನ ಎಷ್ಟು ಮಿನಿಟ್ ಅಲ್ಲಿ ಎಂಟಿ ಮಾಡುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ನಾವು ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಎ ವ್ಯಾಲ್ಯೂ ನಮಗೆ ಗೊತ್ತಿದೆ 24 minutes, ಬಿ ವ್ಯಾಲ್ಯೂ ನಮಗೆ ಗೊತ್ತಿದೆ 30 minutes. ಎ ಪ್ಲಸ್ ಬಿ ಮೈನಸ್ ಸಿ 20 minutes ಇದು ಕೂಡ ನಮಗೆ ಗೊತ್ತಿದೆ. ಇಲ್ಲಿ ಡೈರೆಕ್ಟ್ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. 1/a ಪ್ಲಸ್ 1/b ಮೈನಸ್ 1/c ಈಸ್ ಈಕ್ವಲ್ ಟು, ಇಲ್ಲಿ ನಾವು 20 minutes ಅನ್ನೋದು ಕೂಡ ನಾವು 1/20 ಅಂತಾನೆ ತಗೋಬೇಕು. ಯಾಕೆ ಅಂತಂದ್ರೆ ನಾವು ಇಲ್ಲಿರೋದನ್ನೆಲ್ಲ 1/a 1/b 1/c ಅಂತ ತಗೊಂಡಾಗ ಇಲ್ಲಿರೋದನ್ನು ಕೂಡ ನಾವು 1/20 ಅಂತಾನೆ ತಗೋಬೇಕು. 1/a ಅಂತಂದ್ರೆ ಎ ವ್ಯಾಲ್ಯೂ ಏನಿದೆ 24 minutes ಇದೆ, ನಾವು ಅದನ್ನ ಅಪ್ಲೈ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. 1/b ಬಿ ವ್ಯಾಲ್ಯೂ ಏನಿದೆ 30 minutes ಇದೆ, ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ.
ಮೈನಸ್ ಸಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನ ಹಂಗೆ ಇಟ್ಕೊಳ್ಳೋಣ. 1/20. ಇಲ್ಲಿ ನೋಡಿ, ನಾವು ಈ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸ್ವಲ್ಪ ಇಂಟರ್ಚೇಂಜ್ ಮಾಡ್ಬೇಕು. ಏನಂತಂದ್ರೆ 1/20ನ ಇಲ್ಲಿ ಈ ಸೈಡ್ ತಗೊಂಡ್ಬರ್ಬೇಕು, 1/c ನ ನಾವು ಈ ಸೈಡ್ ತಗೊಂಡ್ ಹೋಗ್ಬೇಕು. 1/24 ಪ್ಲಸ್ 1/30 ಮೈನಸ್, ನಾವು ಇಲ್ಲಿ ಪ್ಲಸ್ 1/20 ಇಂಟರ್ಚೇಂಜ್ ಮಾಡಿದಾಗ ಅದು ಈ ಸೈಡ್ ಬಂತಂತ ಅಂದ್ರೆ ಅದು ಮೈನಸ್ ಆಗುತ್ತೆ 1/20. ಇದು ಮೈನಸ್ 1/c ಇಂಟರ್ಚೇಂಜ್ ಮಾಡಿ ಈ ಕಡೆ ಬಂತಂತ ಅಂದ್ರೆ ಅದು ಪ್ಲಸ್ ಆಗುತ್ತೆ, ಪ್ಲಸ್ 1/c. ಇಲ್ಲಿ 24, 30 ಮತ್ತೆ 20 ನಾವು LCM ಫೈಂಡ್ ಔಟ್ ಮಾಡಬೇಕು. 24, 30 ಮತ್ತೆ 20. ಫಸ್ಟ್ 2 ಇಂದ 3 ಡಿವಿಸಿಬಲ್ ಆಗುತ್ತೆ. 2 ಇಂದ ತಗೊಳ್ಳೋಣ. 2 1 2 12 2 15 2 10. ನೆಕ್ಸ್ಟ್ 2 ಇಂದ 12 ಮತ್ತೆ 10 ಎರಡು ಡಿವಿಸಿಬಲ್ ಆಗುತ್ತೆ. 2 6 15 ಹಂಗೆ ಇಟ್ಕೊಳ್ಳೋಣ. 2 5. ಇಲ್ಲಿ ನೋಡಿ, 3 ಇಂದ 6 ಮತ್ತೆ 15 ಎರಡು ಡಿವಿಸಿಬಲ್ ಆಗುತ್ತೆ. 3 1 3 2 3 5 5 ಹಂಗೆ ಇಟ್ಕೊಳ್ಳೋಣ. 5 ಇಂದ 5 ಮತ್ತೆ 5 ಎರಡು ಡಿವಿಸಿಬಲ್ ಆಗುತ್ತೆ. 2 ಹಂಗೆ ಕ್ಯಾರಿ ಔಟ್ ಮಾಡೋಣ. 5 1 5 1. ಇಲ್ಲಿಂದೆಲ್ಲ ಮಲ್ಟಿಪ್ಲೈ ಮಾಡಬೇಕು. 2 2 4 4 3 12 12 5 60 62 140. ಸಾರಿ 62 120. LCM ಬಂದ್ಬಿಟ್ಟು 120. ಇಲ್ಲಿ ನಾವು ಮತ್ತೆ ನೆಕ್ಸ್ಟ್ 1/24 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 1/24 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 24 4 ಸಾರಿ 24 5 5 4 20 5 2 10 10 plus 2 12 24 5 120. ಇಲ್ಲಿ 1/24 ನಮ್ದು ಇದು ಏನ್ ಬಂತು, 1/24 ವ್ಯಾಲ್ಯೂ ಏನ್ ಬಂತು, 5 ಬಂತು. 1/30 ಇಂಟು 120. 31 34 4 ಬಂತು. 1/20 21 26 ಇದು 6 ಬಂತು. 5 1/30 ಇದು ನಮಗೆ ವ್ಯಾಲ್ಯೂ ಏನ್ ಬಂತು, 4 ಬಂತು. 4 ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ 1/20 ಇದು ನಮ್ದು ವ್ಯಾಲ್ಯೂ ಏನ್ ಬಂತು, 6 ಬಂತು. 5 ಪ್ಲಸ್ 4 ಮೈನಸ್ 6. 5 ಪ್ಲಸ್ 4 9 9 ಮೈನಸ್ 6 3 3/120. ನಾವ್ ಇದನ್ನ 3 1 3 4. ಇಲ್ಲಿ ನಾವು ರೆಸಿಪ್ರೋಕಲ್ ತಗೊಂಡಿರ್ತೀವಿ. 1/a ಅಂತ, 1/b 1/c ಅಂತ ತಗೊಂಡಿರ್ತೀವಿ. ಸೊ ನಾವು 1/40 ನ 40/1 ಅಂತ ತಗೋಬೇಕು ಲಾಸ್ಟ್ ಬಂದಿರೋ ಆನ್ಸರ್ನ. ಇಲ್ಲಿ ಆನ್ಸರ್ ಸಿ ಬಂದ್ಬಿಟ್ಟು 40 ಮಿನಿಟ್. ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 2 pipes can fill a reservoir in 10 hours and 12 hours respectively, while third pipe empties full tank in 20 hours. If all 3 pipes operate simultaneously, how much time will the tank be filled? ಅಂದ್ರೆ 2 ಪೈಪ್ ಇದಾವೆ. 2 pipes can fill ರಿಸರ್ವೈರ್. ಒಂದು ರಿಸರ್ವೈರ್ ಇದೆ, ಒಂದು ಟ್ಯಾಂಕ್ ಇದೆ, ಒಂದು ರಿಸರ್ವೈರ್ ಇದೆ, ಒಂದು ಸಿಸ್ಟರ್ ಅನ್ಕೊಳ್ಳಿ. 2 ಪೈಪ್ ಇದಾವೆ ಅದಕ್ಕೆ. ಒಂದು ಎ, ಒಂದು ಬಿ. ಎ ಪೈಪು 10 ಅವರ್ಸ್ ಅಲ್ಲಿ ಫಿಲ್ ಮಾಡ್ತಿದೆ, ಬಿ ಪೈಪು 12 ಅವರ್ಸ್ ಅಲ್ಲಿ ಫಿಲ್ ಮಾಡ್ತಿದೆ, ಸಿ ಪೈಪು ಈ 10 ಅವರ್ಸ್ ಅಲ್ಲಿ ಮತ್ತೆ 12 ಅವರ್ಸ್ ಅಲ್ಲಿ ಫಿಲ್ ಮಾಡಿರೋದನ್ನ 20 ಅವರ್ಸ್ ಅಲ್ಲಿ ಎಂಟಿ ಮಾಡ್ತಿದೆ. ಇಫ್ ಆಲ್ 3 ಪೈಪ್ಸ್ ಆರ್ ಆಪರೇಟ್ ಸೈಮಲ್ಟೇನಿಯಸ್ಲಿ, ಇವು 3 ಪೈಪ್, ಎ ಪೈಪು, ಬಿ ಪೈಪು, ಸಿ ಪೈಪ್ ಅಟ್ ಎ ಟೈಮ್ ಆಗಿ ಆನ್ ಮಾಡ್ತಾರೆ. ಸಿ ಪೈಪ್ ಔಟ್ಲೆಟ್ ಆಗಿ ಹೋಗ್ತಾ ಇರ್ತದೆ, ಬಿ ಟ್ಯಾಪ್ ಫಿಲ್ ಮಾಡ್ತಿರ್ತತೆ, ಎ ಟ್ಯಾಪ್ ಫಿಲ್ ಮಾಡ್ತಿರ್ತತೆ, ಸಿ ಟ್ಯಾಪ್ ಅದು ಎಂಟಿ ಮಾಡ್ತಿರ್ತೈತಿ. ಇವು 3 ಪೈಪ್ ಅನ್ನ ಅಟ್ ಎ ಟೈಮ್ ಆಗಿ ಆನ್ ಮಾಡ್ತಾರೆ, ಸೈಮಲ್ಟೇನಿಯಸ್ ಆಗಿ ಆನ್ ಮಾಡ್ತಾರೆ. ಆ ಸೈಮಲ್ಟೇನಿಯಸ್ ಆಗಿ ಆನ್ ಮಾಡಿದಾಗ ಎಷ್ಟು ಅವರ್ಸ್ ಅಲ್ಲಿ ಆ ಟ್ಯಾಂಕ್ ಫಿಲ್ ಮಾಡುತ್ತೆ ಅನ್ನೋದೇ ಕ್ವಶನ್. ಎ ಅನ್ನೋದು 10 ಅವರ್ಸ್, ಬಿ ಅನ್ನೋದು 12 ಅವರ್ಸ್, ಸಿ ಅನ್ನೋದು 20 ಅವರ್ಸ್.
ನೋಡಿ ಇಲ್ಲಿ ಸಿ ಅನ್ನೋದು ಎಂ ಟಿ ಮಾಡ್ತಿದೆ, ನಾವು ಮೈನಸ್ ಇದನ್ನ ಮೈನಸ್ ಅಲ್ಲಿ ತಗೋಬೇಕಾಗತ್ತೆ. ಫಸ್ಟ್ ಇಕ್ವೇಶನ್ ಹಾಕೋಣ. ಎ ಪ್ಲಸ್ ಬಿ ಮೈನಸ್ ಸಿ. ಟ್ಯಾಪ್ ಬಿ ಈ ರಿಸರ್ವ್ ನ ಫಿಲ್ ಮಾಡ್ತಿದೆ, ಸೊ ನಾವು ಪ್ಲಸ್ ಅಂತ ತಗೋಣ. ಸಿ ಅನ್ನೋದು ಅದು ಎಂ ಟಿ ಮಾಡ್ತಿದೆ, ನಾವು ಮೈನಸ್ ಅಲ್ಲಿ ತಗೋಣ. 1/a ಪ್ಲಸ್ 1/b ಮೈನಸ್ 1/c. ಇದು ಬಂದ್ಬಿಟ್ಟು ಈಕ್ವೇಶನ್. 1/a ಅಂತಂದ್ರೆ 10 ಅವರ್ಸ್ ಪ್ಲಸ್ 1/12 ಅವರ್ಸ್ ಮೈನಸ್ 1/20 ಅವರ್ಸ್. ಇದು ಬಂದ್ಬಿಟ್ಟು ಈಕ್ವೇಶನ್. ನೆಕ್ಸ್ಟ್ ನಾವು 10, 12 ಮತ್ತೆ 20ಗೆ ಎಲ್ಸಿಎಂ ತಗೋಬೇಕು. 10, 12, 20. 2 5 ಜಾ 2 6 ಜಾ 2 10 ಜಾ. ಇನ್ ನೆಕ್ಸ್ಟ್ 2 ಇಂದ 6 ಮತ್ತೆ 10 ಎರಡು ಡಿವಿಸಿಬಲ್ ಆಗುತ್ತೆ. 5 ಹಂಗೆ ಕ್ಯಾರಿ ಔಟ್ ಮಾಡೋಣ. 2 3 ಜಾ 2 5 ಜಾ. ಈ 5 ಇಂದ ಡಿವಿಸಿಬಲ್ ಆಗುತ್ತೆ. 5 ತಗೋಣ. ನೆಕ್ಸ್ಟ್ 5 1 ಜಾ 3 ಹಂಗೆ ಕ್ಯಾರಿ ಔಟ್ ಮಾಡೋಣ. 5 1 ಜಾ. 2 into 2 4. 4 5 ಜಾ 20. 23 ಜಾ 60. ನಮ್ದು ಎಲ್ಸಿಎಂ ಅಂದ್ಬಿಟ್ಟು 60. ಇಲ್ಲಿ 1/10 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೇಮ್ ಅದೇ ತರ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಲ್ಲ ಅದೇ ತರ ಮಾಡ್ಬೇಕು. 1/10 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 10 1 ಜಾ 10 6 ಜಾ 6 ಬಂತು. 1/12 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ 60 ಇಂದ 12 1 ಜಾ 12 5 ಜಾ. ಇಲ್ಲಿ 5 ಬಂತು. ನೆಕ್ಸ್ಟ್ 1/20 ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 21 ಜಾ 23 ಜಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1/10 ಗೆ ಏನ್ ಬಂತು? 6 ಬಂದಿದೆ. 1/12 ಗೆ ಏನ್ ಬಂದಿದೆ? 5 ಬಂದಿದೆ. ಮೈನಸ್ ಇದೆ, ಇಲ್ಲಿ ಮೈನಸ್ ಹಾಕೋಣ. 1/20 ಗೆ ಏನ್ ಬಂದಿದೆ? 3 ಬಂದಿದೆ. 6 ಪ್ಲಸ್ 5 11. 11 ಮೈನಸ್ 3 8. 8/60. 8/60. ಇಲ್ಲಿ ನೋಡಿ ಮತ್ತೆ ನಾವು ಇಲ್ಲಿ ಹೊಡೆದಾಕನ. 2 4 ಜಾ 8. 2 30 ಜಾ 60. 2 2 ಜಾ 4. 2 15 ಜಾ. ಇಲ್ಲಿ ನಮ್ದು ಲಾಸ್ಟ್ ಗೆ 2/15 ಉಳಿತು. ನಾವಿಲ್ಲಿ ರೆಸಿಪ್ರೋಕಲ್ ಆಗಿ ತಗೊಂಡಿರ್ತೀವಿ. ನಾವು ಇದನ್ನ ಎ ಇರೋದನ್ನ 1/a, ಬಿ ಇರೋದನ್ನ 1/b, ಸಿ ಇರೋದನ್ನ 1/c ಅಂತ ತಗೊಂಡಿರ್ತೀವಿ. ಸೊ ನಾವು ಬಂದಿರೋ ಆನ್ಸರ್ ಅನ್ನ ಕೂಡ ನಾವು ರಿವರ್ಸ್ ಮಾಡ್ಬೇಕು. ರಿವರ್ಸ್ ಮಾಡಿದ್ರೆ 15/2 ಬರುತ್ತೆ. 2 ಇಂದ 15 ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದಾಗ 7.5 ಬರುತ್ತೆ. ನಮ್ದು ಆನ್ಸರ್ ಬಂದ್ಬಿಟ್ಟು 7.5 ಅವರ್ಸ್. ಆಪ್ಷನ್ ಎ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. ಎಲ್ರಿಗೂ ಥ್ಯಾಂಕ್ ಯು. ಪೈಪ್ಸ್ ಅಂಡ್ ಸಿಸ್ಟಮ್ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು.